ಸಕಸದ್ದು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೊಸ ಜಾಬ್ ಆಪರ್ಚುನಿಟಿ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಯಾರ್ಯಾರು ಜಾಬ್ನ ಅಪ್ಲೈ ಮಾಡುವುದು ಅಂದರೆ ಇದು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಗೇಲ್ ಅಲ್ಲಿ ಕೆಲಸನ ಕೊಡ್ತಾ ಇದ್ದಾರೆ. ಕ್ರಿಸ್ ಗೇಲ್ ಅಲ್ಲ, ಬರೀ ಗೇಲು. ಸೀನಿಯರ್ ಇಂಜಿನಿಯರ್, ಸೀನಿಯರ್ ಆಫೀಸರ್ ಹಾಗೂ ಆಫೀಸರ್ ಹುದ್ದೆಗಳಿಗೆ ಕೆಲಸಕ್ಕೆ ಕಾಲ್ ಫಾರ್ ಆಗಿದೆ. ಸೀನಿಯರ್ ಇಂಜಿನಿಯರ್ 98 ಜಾಬ್ಗಳು, ಸೀನಿಯರ್ ಆಫೀಸರ್ 130 ಜಾಬ್ಗಳು ಹಾಗೂ ಆಫೀಸರ್ ಹುದ್ದೆಗಳಿಗೆ 33 ಜಾಬ್ಗಳಿಗೆ ಕಾಲ್ ಫಾರ್ ಆಗಿದೆ. ಯಾರ್ಯಾರು ಅಪ್ಲೈ ಮಾಡ್ಬೋದು, ವಯೋಮಿತಿ ಎಷ್ಟಿಂದ ಎಷ್ಟಿರಬೇಕು ಹಾಗೂ ಅರ್ಜಿನ ಎಲ್ಲಿ ಸಲ್ಲಿಸೋದು, ಅರ್ಜಿ ಫೀಸ್ ಎಷ್ಟಿರುತ್ತೆ, ಎಲ್ಲ ಮಾಹಿತಿ ನಾನು ವಿಡಿಯೋಲಿ ಶೇರ್ ಮಾಡಲು ಟ್ರೈ ಮಾಡ್ತೀನಿ. ವಿಡಿಯೋನ ಸಂಪೂರ್ಣ ನೋಡಿ ಓಡಿಸ್ದಂಗೆ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅವಾಗಲೇ ಹೇಳ್ದಂಗೆ ಇದು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಕೆಲಸವಾಗುತ್ತೆ. ಒಂಥರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತಾನೆ ಹೇಳ್ಬೋದು. ಸೀನಿಯರ್ ಇಂಜಿನಿಯರ್, ಸೀನಿಯರ್ ಆಫೀಸರ್, ಆಫೀಸರ್ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಯಾವ ತರ ಸಂಬಳವನ್ನು ಕೊಡ್ತಾರೆ ಅಂತ ನೀವು ಕೇಳಿದ್ರೆ, ಸೀನಿಯರ್ ಇಂಜಿನಿಯರ್ ಹಾಗೂ ಸೀನಿಯರ್ ಆಫೀಸರ್ ಹುದ್ದೆಗಳಿಗೆ 60,000ದಿಂದ 1,50,000 ಸಂಬಳವನ್ನು ಕೊಡ್ತಾ ಇದ್ದಾರೆ. ಹಾಗೂ ಆಫೀಸರ್ ಹುದ್ದೆಗಳಿಗೆ 50,000ದಿಂದ 1,60,000 ಸಂಬಳವನ್ನು ಕೊಡ್ತಾ ಇದ್ದಾರೆ. ವಯಸ್ಸು ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಕಠಿಣವಾಗಿದೆ ಅಂತ ಹೇಳ್ಬೋದು, ಸ್ವಲ್ಪ ರೂಲ್ಸ್ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೀನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ 28 ವರ್ಷ ವಯೋಮಿತಿ ಒಳಗಿರೋ ಅಪ್ಲೈ ಮಾಡಬೇಕು. ಸೀನಿಯರ್ ಆಫೀಸರ್ ಹುದ್ದೆಗಳಿಗೆ 32 ವರ್ಷ ಹಾಗೂ ಆಫೀಸರ್ ಹುದ್ದೆಗಳಿಗೆ 45 ವರ್ಷದವರೆಗೂ ವಯೋಮಿತಿಯವರು ಅಪ್ಲೈ ಮಾಡಬಹುದು. OBC ಅವರಿಗೆ 3 ವರ್ಷದ ವಯಸ್ಸಿನ ವಿಶ್ರಾಂತಿ ಹಾಗೂ SC/ST ಕ್ಯಾಟಗರಿ ಅವರಿಗೆ 5 ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ. ಎಲ್ಲ ಸರ್ಕಾರೇತರ ಜಾಬ್ಗಳಲ್ಲಿ ಏನಿರುತ್ತೆ ಅದೇ ರೀತಿ. ಅರ್ಜಿ ಬಂದ್ಬಿಟ್ಟು OBC ಮತ್ತೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಹಾಗೂ SC/ST ಕ್ಯಾಂಡಿಡೇಟ್ಸ್ಗೆ ಫ್ರೀ ಇರುತ್ತೆ. ಯಾವುದೇ ರೀತಿ ಶುಲ್ಕಕ್ಕೆ ವಿನಾಯಿತಿಯನ್ನು ಕೊಟ್ಟಿದೆ. ಅರ್ಜಿ ಆನ್ಲೈನ್ ಸಲ್ಲಿಸಬೇಕಾಗುತ್ತೆ. 12/11/2024 ಅಂದ್ರೆ ಇದೇ ತಿಂಗಳು 12ನೇ ತಾರೀಕು, ನವೆಂಬರ್ 12ರಿಂದ ಹಿಡಿದು ಡಿಸೆಂಬರ್ 11ನೇ ತಾರೀಕುವರೆಗೂ ಅರ್ಜಿನ ಸಲ್ಲಿಸಬಹುದು. ಯಾವುದೇ ರೀತಿ ರಿಟರ್ನ್ ಎಕ್ಸಾಮ್ ಇರಲ್ಲ. ಆದರೆ ಹೇಗೆ ಸೆಲೆಕ್ಷನ್ ಮಾಡ್ತಾರೆ ನೀವು ಕೇಳಿದ್ರೆ, ಸೀನಿಯರ್ ಇಂಜಿನಿಯರ್ ರೋಲ್ಗಳಿಗೆ ಗ್ರೂಪ್ ಡಿಸ್ಕಷನ್ ಇರುತ್ತೆ ಹಾಗೂ ಇಂಟರ್ವ್ಯೂ ಪ್ರೊಸೆಸ್ ನ ಮಾಡ್ತಾರೆ. ಇವೆರಡು ಮಾಡಿಬಿಟ್ಟು ಕೆಲಸಕ್ಕೆ ತಗೋತಾರೆ. ಹಾಗೂ ಆಫೀಸರ್ ಹುದ್ದೆಗಳಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಹಾಗೂ ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡ್ತಾರೆ. ಗ್ರೂಪ್ ಡಿಸ್ಕಷನ್ ಅಂದ್ರೆ ಎಲ್ಲಾನು ಒಟ್ಟಿಗೆ ಕೂರಿಸ್ಬಿಟ್ಟು ಒಂದು ಸಬ್ಜೆಕ್ಟ್ ನ ಕೊಡ್ತಾರೆ. ಸಬ್ಜೆಕ್ಟ್ ಕೊಟ್ಬಿಟ್ಟು ಅವ್ರಿಗೆ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರನ್ನ ಸೆಲೆಕ್ಷನ್ ಕೂಡ ಮಾಡ್ಕೋತಾರೆ. ಆದಷ್ಟು ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರೋರು, ವೊಕ್ಯಾಬ್ಲರಿ ಇಂಗ್ಲಿಷ್ ಆಗಲಿ, ಅವರ ಯಾವುದೇ ರೀತಿ ಚೆನ್ನಾಗಿ ಗ್ರಾಮರ್ ಮಿಸ್ಟೇಕ್ಸ್ ಮಾಡ್ದಂಗೆ ಮಾತಾಡಿದ್ರೆ ಅವ್ರನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ಹಾಗೂ ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡಬೇಕು. ಎಷ್ಟೋ ಜನ ಎದುರ್ಕೋತಾರೆ, ಮಾತಾಡಕ್ಕೆ ಎದುರ್ಕೊಳ್ಳೋರ್ನ ಸೆಲೆಕ್ಟ್ ಮಾಡಲ್ಲ. ಯಾರ್ಯಾರು ಗತ್ತಲ್ಲಿ ಕಾನ್ಫಿಡೆಂಟ್ ಆಗಿ ಗಾಂಚಲಿನೂ ಅನ್ನಿಸ್ತಂಗೆ ಚೆನ್ನಾಗಿ ಮಾತಾಡ್ತಾರೆ ಅವ್ರನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ಅದರಲ್ಲೂ ಅವರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ, ಅವ್ರನ್ನ ಫಾಲೋ ಮಾಡ್ತಾರೆ. ಇದು ಗ್ರೂಪ್ ಡಿಸ್ಕಷನ್ ಒಂದು ಬೇಸಿಕ್ ಪಾರ್ಟ್ ಹೇಳಿದೆ. ಯಾವ ರೀತಿ ನೀವು ಗತ್ತಲ್ಲಿ ಮಾತಾಡಬೇಕು, ಯಾರಿಗೂ ಹೆದರಬಾರ್ದು, ಅದೇ ರೀತಿ ಅವ್ರಿಗೆ ಅವಮಾನ ಮಾಡ್ತಿದ್ದೀರಾ ಅಂತಾನೂ ಕೂಡ ಅನ್ಸ್ಬಾರ್ದು. ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇಟ್ಕೊಂಡು ಚೆನ್ನಾಗಿ ಮಾತಾಡಿ. ಗ್ರೂಪ್ ಡಿಸ್ಕಷನ್ ಯಾವುದೇ ಎಕ್ಸಾಮ್ಗಳಲ್ಲಿ ಗ್ರೂಪ್ ಡಿಸ್ಕಷನ್ ಎಕ್ಸಾಮ್ ಇದ್ರೂ ಕೂಡ ನೀವು ಪಾಸ್ ಆಗ್ಬಹುದು. ಯಾವುದೇ ರೀತಿ ರಿಟರ್ನ್ ಎಕ್ಸಾಮ್ ಇಲ್ಲ. ನಾವಾಗಲೇ ಹೇಳ್ದಂಗೆ ಇನ್ನ ಮಾಹಿತಿ, ನೋಟಿಫಿಕೇಶನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ಒಂದ್ಸಲ ಹೋಗಿ ಚೆಕ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಸ್ವಲ್ಪ ಓದ್ಕೊಳ್ಳಿ, 1 ಗಂಟೆ 2 ಗಂಟೆ ಕುತ್ಕೊಂಡು ನಿಮ್ಗೆ ಅರ್ಥ ಆಗಿ ನಿಮ್ಗೆ ಸೂಟ್ ಆಗುತ್ತೆ ಕೆಲಸ ಅಂತ ಆದ್ರೆ ತಕ್ಷಣ ಹೋಗಿ ಅಪ್ಲೈ ಮಾಡಿ. www.gail.online.com ಇರೋದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದನ್ನ ಒಂದ್ಸಲ ಹೋಗಿ ಚೆಕ್ ಮಾಡಿ. ಇದೇ ತರ ಹೊಸ ಜಾಬ್ ಅಪ್ಡೇಟ್ಗಳು, ಯಾವುದೇ ರೀತಿ ಸರ್ಕಾರೇತರ ಜಾಬ್ಗಳು ಇರ್ಬೋದು, ಹೊಸ ಇಂಟರ್ನ್ಶಿಪ್ ಸ್ಕೀಮ್ ಇರ್ಬೋದು, ಯಾವುದೇ ಹೊಸ ರೀತಿ ಗೌರ್ಮೆಂಟ್ ಸ್ಕೀಮ್ ಇದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಬಂದೇ ಬರ್ತೀನಿ. ಅದನ್ನ ಮಿಸ್ ಮಾಡ್ಕೊಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆ ಹೊಡೆದ್ಬಿಡಿ, ಆಲ್ ಆಪ್ಷನ್ ತಗೋದ್ಬಿಡಿ. ಅವಾಗ ನಿಮಗೆ ಪ್ರತಿಯೊಂದು ವಿಡಿಯೋಗಳು ಕೂಡ ಮಿಸ್ ಆಗೋಲ್ಲ.